ದಯವಿಟ್ಟು ನಮ್ಮ ಟೂರ್ನಮೆಂಟಿಗೆ ಬರಬೇಕು ನಮಗೆ. ಖಂಡಿತ. ಸೊ ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಚಾನೆಲ್. ಸೊ ನಾನು ನಿಮ್ಮ ಕಾವ್ಯ ಮಾತಾಡ್ತಾ ಇರೋದು. ಸೊ ನಮ್ಮ ರಾಯಸಂದ್ರ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ RPL ಇವೆಂಟ್ನ ನಡೆಸ್ತಾ ಇದ್ದಾರೆ. ಅಂದರೆ ರಾಯಸಂದ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ. ಸೊ ಇದನ್ನು ಆರ್ಗನೈಸ್ ಮಾಡಿರೋರು ಶ್ರೀಕಾಂತ್ ಅವರು, ಯೂತ್ ಲೀಡರು, ಆಮೇಲೆ ಅಡ್ವೊಕೇಟ್ ಮದನ್ ಅವರು, ಆಮೇಲೆ ವಿಜಯ್ ಅವರು, ಆಮೇಲೆ ಅವರ ಸ್ನೇಹಿತರು. ಸೊ ಈ ಇವೆಂಟ್ ನಡೀತಾ ಇರೋದು August 15th ಮತ್ತು 16th ನಮ್ಮ ಇಂಡಿಪೆಂಡೆನ್ಸ್ ಡೇ ದಿನ ಸ್ವತಂತ್ರ ಸಂಭ್ರಮ ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಸೊ ದಯವಿಟ್ಟು ಇಂಡಿಪೆಂಡೆನ್ಸ್ ಡೇ ದಿನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಈವೆಂಟನ್ನು ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿದೆ ದಯವಿಟ್ಟು ಬನ್ನಿ, ನಾವೆಲ್ಲರೂ ಕೂಡ ಇರ್ತೀವಿ. ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾಗಿಯಾಗೋಣ. ಯಾರಿಗೆಲ್ಲ ಈ ವಿಚಾರ ಗೊತ್ತಿಲ್ಲ ಅವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ನಮ್ಮ ಒಂದು ಟೂರ್ನಮೆಂಟ್ಗೆ ನಾವು ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ ಅಲ್ಲಿರೋ ಪ್ರತಿಭೆಗಳನ್ನ ಇವರು ಗುರುತಿಸಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಟೂರ್ನಮೆಂಟ್ಸ್ಗೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟು ಕಷ್ಟಪಟ್ಟು ನಮ್ಮ ಗ್ರಾಮದಲ್ಲಿರೋ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಯೂತ್ಸ್ ಏನೋ ಒಂದು ಮಾಡಿದಾಗ ಖಂಡಿತ ನಮ್ಮ ಕೈಯಲ್ಲಾದಷ್ಟು ಸಪೋರ್ಟ್ ನಾವು ಮಾಡಲೇಬೇಕು. ಈ ಇವೆಂಟ್ ಸಕ್ಸಸ್ ಆದರೆ ಬರೀ ಇಂಡಿಪೆಂಡೆನ್ಸ್ ಡೇಗೆ ಮಾತ್ರ ಅಲ್ಲ, ಈ ಥರ ಇವೆಂಟ್ಸ್ ಅವ್ರು ತರೋದು ಪ್ರತಿಯೊಂದು ಸೆಲೆಬ್ರೇಷನ್ಸ್ಗೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಬಂದರೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇರೋ ಎಲ್ಲ ಹುಡುಗರಿಗೂ ಕನಸು ಕೂಡ ಎಲ್ಲೋ ಅತಿರೇಕದಲ್ಲಿ ಮುಟ್ಟುತ್ತೆ ಅನ್ನೋದು ನಾನು ನಂಬ್ತೀನಿ. ರಾಯಚೂರದಲ್ಲಿ 10 ಟೀಮು ಆಡ್ತಿದ್ದಾರೆ. ಅದರಲ್ಲಿ ಮೊದಲನೇ ಬಹುಮಾನ 25,000, ಎರಡನೇ ಬಹುಮಾನ 15,000, ಮೂರನೇ ಬಹುಮಾನ 7,500. ಹೌದು. ಸೊ ಏನಂದ್ರೆ ವಿತ್ ಟ್ರೋಫೀಸ್. ಹಾ ಸೂಪರ್. ಸೊ ಏನಂದ್ರೆ ಹುಡುಗರು ಕಷ್ಟಪಟ್ಟು ಹಾಡ್ತಾ ಇರ್ತಾರೆ. 1, 2, 3 ಥರ್ಡ್ ಪ್ಲೇಸ್ ವರ್ಗು ನೋಡ್ತಾ ಇದೀನಿ. ಏನಾದ್ರೂ ಪಾಪ 4th ಪ್ಲೇಸ್ ಕೂಡ ಕೊಟ್ಬಿಡಿ ಅಲ್ಲ ಅವ್ರಿಗೆ. ಆಯ್ತು ಮೇಡಮ್, ಕೊಡ್ತೀವಿ. 5,000 ಕೊಡ್ತೀವಿ 4th ಪ್ಲೇಸ್ಗೆ ವಿತ್ ಟ್ರೋಫಿ ಅಂದ್ಬಿಟ್ಟು ಆನ್ ಸ್ಪಾಟ್ ನಮ್ಮ ಶ್ರೀಕಾಂತ್ ಅವ್ರ ಕಡೆಯಿಂದ ನಾವು ಇಲ್ಲ ಕೊಡ್ತೀವಿ. ಸೊ ಆನ್ ಸ್ಪಾಟ್ ಅಲ್ಲಿ ಹೇಳ್ತಾ ಇದಾರೆ 4th ಪ್ಲೇಸ್ಗೆ 5,000 ಕ್ಯಾಶ್ ವಿತ್ ಟ್ರೋಫಿ. ಸೂಪರ್. ಖಂಡಿತ ಮಾಡ್ಕೊಡಿ ನಮ್ಮ ಹುಡುಗರಿಗೆ, ಕಷ್ಟಪಟ್ಟು ಹಾಡ್ತಾರಲ್ವಾ. MST ಗ್ರೌಂಡ್ ಮೈದಾನ ಚಿಂಚಲಮಡಗಳಲ್ಲಿ ನಡೆಸ್ತಾ ಇರೋದು ಇದು. ಆದ್ರೆ ಬೆಳಿಗ್ಗೆ ತಿಂಡಿ ಇದೆ, ಮತ್ತೆ ಊಟನೂ ಇದೆ, ಮತ್ತೆ ಶನಿವಾರ ಭಾನುವಾರ 2 ದಿನನೂ ಇದೆ. 2 ದಿನ ಟೂರ್ನಮೆಂಟ್ ನಡೆಸ್ತಾರೆ. ಸೊ ಬರೀ ಆಟದವ್ರಿಗೆ ಮಾತ್ರ ಅಲ್ಲ, ಯಾರೆಲ್ಲ ನೋಡಕ್ ಬರ್ತಾರೆ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಸೊ ಯಾರೆಲ್ಲ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ವಿಸಿಟ್ ಮಾಡಕ್ ಆಗಲ್ಲ, ಯೋಚನೆ ಮಾಡಬೇಡಿ. ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ. ಅವ್ರ ಪೇಜಲ್ಲಿ ಲೈವ್ ಸ್ಟ್ರೀಮಿಂಗ್ ಲಿಂಕ್ ಕೂಡ ನಿಮ್ಗಿರುತ್ತೆ. ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಯೂಟ್ಯೂಬಲ್ಲಿ ನೀವು ಕುತ್ಕೊಂಡು ಕ್ರಿಕೆಟ್ ಹೇಗೆ ಆಗ್ತಿದೆ ಅಂತ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ನೋಡ್ಬೋದು. ದಯವಿಟ್ಟು ಬನ್ನಿ, ಪಾರ್ಟಿಸಿಪೇಟ್ ಮಾಡಿ, ಇವೆಂಟ್ ಅನ್ನ ಗ್ರೇಟ್ ಸಕ್ಸಸ್ ಮಾಡಿ. ಅಂಡ್ ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ತಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮ್ಮ ಪೇಜ್ ಮುಖಾಂತರ ನಾವು ಕೇಳ್ಕೊಳ್ಳೋದಂದ್ರೆ ಕಾವ್ಯ ದಿ ಬ್ಲಾಗರ್ ಅವರು ಕೂಡ ನಮ್ಮ ಟೂರ್ನಮೆಂಟ್ಗೆ ಭಾಗವಹಿಸಿ ನಮ್ಮ ಟೂರ್ನಮೆಂಟ್ ಸಕ್ಸಸ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಬರ್ತೀನಿ, ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ.